ಅಜ್ಜಿ ನನ್ನ ಮಗಳಾದ್ರೆ ಯಾರಿಗೂ ಕಾಣಲ್ಲ. ಅಮ್ಮ ನನ್ನ ಮಗಳು ಅಂತ ತೋರ್ಸ್ಕೊಡಕ್ಕೂ ಹೋಗಲ್ಲ. ಪ್ಲೀಸ್ ಅಜ್ಜಿ, ಈಗ ತಮ್ಮನೇ ಅಮ್ಮನ ಮಗ. ಪ್ಲೀಸ್ ಅಜ್ಜಿ, ಬೇಡ ಅನ್ಬೇಡ. ನೀನೇನು ಹೇಳೋ ಹಾಗಿಲ್ಲ. ನೀನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆನೂ ನನಗಿಲ್ಲ. ನಾನು ಹೇಳಿದ್ದನ್ನ ನೀನು ಕೇಳಬೇಕು ಅಷ್ಟೇ. ಎಲ್ಲಿ ಅವನು? ಯಾರನ್ನೋ ನಿನ್ನ ಮಗ ಅಂತ ಕರ್ಕೊಂಡು ಬಂದಿದೀಯಲ್ಲ, ಅವನು ಕಳಿಸಿಲ್ಲಿ. ಯಶೋಧ, ನಾನು ಹೇಳಿ ಕೇಳಿಸ್ತಿಲ್ವಾ? ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಎಲ್ಲಿ ಅವನು? ಅವನ್ನೆಲ್ಲಿ ಕಳಿಸು ಅಂದೆ. ಕಿಶೋರ್, ಮುತ್ತಜ್ಜಿ ನಿನ್ನ ಕರೀತಾ ಇದ್ದಾರೆ, ಬಾ. ಅಜ್ಜಿ, ನನ್ನ ಮಗ ಬಂದಿದ್ದಾನೆ. ಬನ್ನ? ಎಲ್ಲಿ ನನ್ನ ಮರಿ ಮೊಮ್ಮಗ? ನನ್ನ ತೊಡೆ ಮೇಲೆ ಕೂಡ್ಸು. ಅತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ಯಾರು ನಿಮ್ಮ ಮರಿ ಮೊಮ್ಮಗ? ಅಜ್ಜಿ, ಏಕಾಏಕಿ ಇವನು ನಿಮ್ಮ ಮರಿ ಮೊಮ್ಮಗ ಹೇಗಾದ? ಈ ಮನೆಯಲ್ಲಿ ಇವನೊಬ್ಬನೇ ಮರಿ ಮೊಮ್ಮಗ. ಯಶೋಧ ಯಾರನ್ನ ಮಗ ಅಂತ ಒಪ್ಕೊಂಡಿದ್ದಾಳೋ ಅವನೇ ನನ್ನ ಮರಿ ಮೊಮ್ಮಗ. ನೋಡಿ, ಅತ್ತೆ ಏನೋ ಪವಾಡ ನಡೆದಿದೆ. ಅಮ್ಮ ಎಲ್ಲ ವಿಷಯ ಮೊದಲೇ ಗೊತ್ತಿರೋ ಥರ ಮಾತಾಡ್ತಾ ಇದ್ದಾಳೆ. ಈ ವಿಷಯ ಎಲ್ಲ ಅಮ್ಮಂಗೆ ಹೇಗೆ ಗೊತ್ತಾಯ್ತು? ಅಜ್ಜಿ ತಮ್ಮನ ಒಪ್ಕೊಂಡ್ರು. ಅಜ್ಜಿ ತಮ್ಮನ ಒಪ್ಕೊಂಡ್ರು. ಅಜ್ಜಿ, ನೀನ್ ತುಂಬಾ ಒಳ್ಳೆಯವರು. ಯಾಕಮ್ಮ ಸುಮ್ಮನೆ ನಿಂತಿದ್ಯಾ? ತಮ್ಮನ ಅಜ್ಜಿ ತೊಡೆ ಮೇಲೆ ಕೂರ್ಸು. ಯಶೋಧ, ಕೇಳುತ್ತಿಲ್ವಾ? ನಿನಗೂ ನನ್ನ ತರಹನೇ ಕಿವುಡ? ಎಲ್ಲಿ ನಿನ್ನ ಮಗನ ನನ್ನ ತೊಡೆ ಮೇಲೆ ಕೂಡ್ಸು. ಅವನು ನನ್ನನ್ನು ಮುತ್ತಜ್ಜಿ ಅಂತ ಕರಿಬೇಕು. ಕಂದ ಕಂದ, ನಾನು ನಿನ್ನ ಮುತ್ತಜ್ಜಿ. ಎಲ್ಲಿ ಎಲ್ಲಿ ಒಂದು ಸಲ ನನ್ನ ಮುತ್ತಜ್ಜಿ ಅಂತ ಕರಿ. ಕಿಶೋರ್, ಮುತ್ತಜ್ಜಿ ಅಂತ ಕರಿ. ಮುತ್ತಜ್ಜಿ. ಅಯ್ಯೋ 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 ಅಯ್ಯೋ, ಇನ್ನೊಂದು ಸಲ ಕರಿ. ಮುತ್ತಜ್ಜಿ. ಅಯ್ಯೋ ನನ್ನ ಕಂದ. ಅಂತೂ ಈ ಕಿವಿಗಳಿದ್ದದ್ದು ಇವತ್ತು ಸಾರ್ಥಕ ಆಯ್ತು ನೋಡು. ಇವತ್ತು ಈ ಮಗು ನನ್ನನ್ನು ಮುತ್ತಜ್ಜಿ ಅಂತ ಕರೆದ್ಬಿಡ್ತು. ಅದು ನನ್ನ ಮರಿ ಮೊಮ್ಮಗ ನನ್ನ ಮುತ್ತಜ್ಜಿ ಅಂತ ಕರೆದ್ಬಿಟ್ಟ. ಜನ್ಮ ಸಾರ್ಥಕ ಆಯ್ತು ಕಣೋ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್